ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲಿಗೆ ಇವತ್ತು ಹೊರಟಿದ್ವಿ ಅಂದರೆ ಬುಕ್ ಬ್ರಹ್ಮ ಅಂತ ಇದೆ, ಅವ್ರದ್ದು ಲಿಟ್ರೇಚರ್ ಫೆಸ್ಟಿವಲ್ ಇದೆ 2025. ಸೊ ಅದಕ್ಕೆ ನಾವು ಮನೆಯಿಂದ ಬನಶಂಕರಿ ತನಕ ಆಟೋದಲ್ಲೇ ಹೋದೆವು. ಹಾಗೆ ಅಲ್ಲಿಂದ ನಾವು ಮತ್ತೆ ಬಸ್ಸಲ್ಲಿ ಹೋಗಬೇಕು, ಯಾಕೆಂದರೆ ಇದು ಆಗ್ತಾ ಇರೋದು ಕೋರಮಂಗಲದಲ್ಲಿ. ನಮಗೆ ಐಡಿಯಾ ಇರಲಿಲ್ಲ ಯಾವ ಥರ ಹೋಗೋದು. ನಾವೇನು ಮಾಡಿದೆವು, ಸಿಲ್ಕ್ ಬೋರ್ಡ್ ತನಕ ಬನಶಂಕರಿಯಿಂದ ಬಸ್ಸಲ್ಲಿ ಹೋಗಿರೋದು. ಆ್ಯಕ್ಚುಲಿ ಡೈರೆಕ್ಟ್ ಬನಶಂಕರಿಯಿಂದ ನಿಮಗೆ ಕೋರಮಂಗಲಕ್ಕೆ ಬಸ್ ಎಲ್ಲ ವ್ಯವಸ್ಥೆ ಇದೆ, ಅದು ನಮ್ಗೆ ಗೊತ್ತಾಗಿಲ್ಲ. ನನಗೆ ಸಿಲ್ಕ್ ಬೋರ್ಡಿಂದ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ. ಯಾರಿಗೂ ಕೇಳಿದ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಫೈನಲಾಗಿ ಹೇಗೋ ಗೊತ್ತಾಗಿ ನಾವು ಕೋರಮಂಗಲಕ್ಕೆ ಬಂದೆವು. ಬಿ ಡಿ ಎ ಕಾಂಪ್ಲೆಕ್ಸ್ ನಿಮಗೆ ಮಡಿವಾಳದಿಂದ 2 ಸ್ಟಾಪ್ ಅಷ್ಟೇ ಕೋರಮಂಗಲದಲ್ಲಿ. ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರನೇ ಈ ಹಾಲ್ ಇರೋದು, ಸೈಂಟ್ ಜೋಸೆಫ್ ಆಡಿಟೋರಿಯಂ. ಸೊ ಬಸ್ ಸ್ಟಾಪ್ ಹತ್ರನೇ ಇದೆ. ಸೊ ಫೈನಲಿ ಇಲ್ಲಿಗೆ ರೀಚ್ ಆದೆವು. ಇಲ್ಲಿ ಯಾರೆಲ್ಲ ಬುಕ್ ಪ್ರಿಯರ್ ಇರ್ತಾರೆ, ಮ್ಯೂಸಿಕ್ ಪ್ರಿಯರ್ ಇದ್ದಾರೆ, ನೀವೆಲ್ಲ ಬರ್ಬೋದು. ಇದು ಆಗ್ತಾ ಇರೋದು 8 ಆಗಸ್ಟ್ ಇಂದ 10 ಆಗಸ್ಟ್ ತನಕ. ಆಲ್ರೆಡಿ ನಿನ್ನೆ ಸ್ಟಾರ್ಟ್ ಆಗಿದೆ, ನಾಳೆ ತನಕ ಇದೆ. ಯಾರೆಲ್ಲ ನಿಮಗೆ ನಾವು ಬರಬೇಕಂತ ಇದ್ದರೆ ನಾನು ಬೇಕಾದರೆ ಲಿಂಕ್ ಹಾಕಿರ್ತೀನಿ, ನೀವು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಬಂದರೆ ನಿಮಗೆ ಅಲ್ಲಿ ಒಂದು ID ಬರುತ್ತೆ ನಿಮ್ಮ ಮೇಲ್ IDಗೆ. ಅದನ್ನು ತೋರಿಸಿದರೆ ನಿಮಗೆ ID ಕಾರ್ಡ್ ಕೊಡ್ತಾರೆ. ಅದರ ಮೇಲೆ ನೀವು ಯಾವುದೇ ಥರ ಬೇರೆ ಬೇರೆ ಪ್ರೋಗ್ರಾಮ್ ಇರುತ್ತೆ, ನೀವು ಅಟೆಂಡ್ ಮಾಡ್ಬೋದು. ಹಾಗೆ ನಿಮಗೆ ಫುಡ್ ಕೋರ್ಟು ಇದೆ, ಮಕ್ಕಳಿಗೆ ಸಪ್ರೇಟ್ ಒಂದು ಫೆಸ್ಟ್ ಥರ ಇದೆ. ಹಾಗೆ ಬೇರೆ ಬೇರೆ ಸೆಷನ್ ಇದೆ, ಬುಕ್ಸ್ ಸ್ಟಾಲ್ ಇದೆ, ಈ ಥರ ಬೇರೆ ಬೇರೆ ಶಾಪಿಂಗ್ ಮಾಡ್ಬೋದು. ಡ್ರೆಸ್ ಸ್ಟಾಲ್ ಇದೆ, ಹಾಗೆ ಫುಡ್ ಕೋರ್ಟ್ ಇದೆ. ಹಾಗೆ ಬೇರೆ ಬೇರೆ ಥರ ಏನಾದರೂ ನೀವು ಬೈ ಮಾಡ್ಬೋದು. ಆ ಥರ ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಬರ್ಬೋದು. ಈ ಥರ ನಿಮಗೆ ಸ್ಟಾಲ್ ಇದೆ, ಇಲ್ಲಿ ಹೋಗಿ ತೋರಿಸ್ಬೇಕು ನಿಮ್ಮ ಮೇಲ್ ID. ಅವರು ನಿಮಗೆ ID ಕಾರ್ಡ್ ಕೊಡ್ತಾರೆ. ಯಾವ ಸಾಹಿತ್ಯ ನೀವು ನಾಗತಿಯಲ್ಲಿ ಚಂದ್ರಶೇಖರು ಇದ್ದರು. ಅಲ್ಲಿ ಬೇರೆ ಬೇರೆ ಆಡಿಟೋರಿಯಂ ಒಳಗಡೆ ಪ್ರೋಗ್ರಾಮ್ ನಡೀತಾ ಇರ್ತಾರೆ. ಇಲ್ಲಿ ಫುಲ್ಲು ಬುಕ್ ಸ್ಟಾಲ್ ಇದೆ. ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. ಅಲ್ಲಿ ಆಲ್ರೆಡಿ ಹಾಕಿರ್ತಾರೆ ಇಷ್ಟು ಡಿಸ್ಕೌಂಟ್, 20% ಡಿಸ್ಕೌಂಟು,
50%, 10% ಈ ಥರ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ. ಖಾಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ಮಲಯಾಳ, ತೆಲುಗು, ತಮಿಳ್ ಈ ಥರ ಲ್ಯಾಂಗ್ವೇಜಲ್ಲಿ ಸೆಷನ್ನು ನಡೀತಾ ಇರುತ್ತೆ. ಇಂಗ್ಲೀಷ್ ಸೆಷನ್ನು ಇದೆ. ಹಾಗೆ ಬುಕ್ಸ್ ಬೇರೆ ಬೇರೆ ಥರದ ಬುಕ್ಸು ಅವೈಲೇಬಿಲಿಟಿ ಇದೆ. ಇಲ್ಲಿ ನಿಮಗೆ ಎಂಟ್ರಿ ಆದರೆ ಫುಡ್ ಸ್ಟಾಲ್ ಇದೆ. ಹಾಗೆ ಬೇರೆ ಬೇರೆ ನಿಮಗೆ ನೀವು ಶಾಪಿಂಗ್ ಮಾಡಬಹುದಾದರೆ ಡ್ರೆಸ್, ಜ್ಯುವೆಲ್ಲರೀಸ್ ಎಲ್ಲ ಥರದ್ದಿದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇರೆ ಬೇರೆ ಥರ ಗೇಮ್ಸ್ ಎಲ್ಲ ಇದೆ ಇಲ್ಲಿ. ಮತ್ತಿನ್ನೇನು ಮಾಡೋದು, ಇವರ ಹಸ್ಬೆಂಡ್ ಅವ್ರನ್ನ ಒಂದು ಕಡೆ ನಿಲ್ಲಿಸಿ ಅವ್ರು ಇನ್ನೆಲ್ಲಿಗೂ ಹೋಗ್ತಾರೆ ಅದನ್ನು ಹುಡುಕಿ ಬೇರೆ ವ್ಯವಸ್ಥೆ ಮಾಡೋಣ ಅಂತ. ಅಷ್ಟೊತ್ತಿಗೆ ಇವರ ಬ್ಯಾಗು ಎಲ್ಲ ಇದ್ರ ಮೇಲೆ ಅಲ್ಲೇ ಒಂದು ಹುಳ ಹತ್ಕೊಂಡು ಬಿಡ್ತದೆ. ಇವ್ರು ಅದನ್ನು ತಿಗಣೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಈಗೇನೋ ಆಗ್ತದೆ. ನಾವೇ ಬೇರೆ ಶುರುವಾಯಿತು. ಅಪರಿಚಿತ ದೇಶದಲ್ಲಿ ಕಂಡರಿಯದ ಹುಳುಗಳಿಂದ ತಪ್ಪಿಸಿಕೊಂಡು ಅನಾಮಧೇಯ ಪ್ರವಾಸಿಗರಿಂದ ಇದು 5000 ಒಲಿಂಪಿಕ್ ಸಮಯದಲ್ಲಿ Sir, roll momas. Sunam roll momas. ಇದೆ ಇದೆ, ನಮ್ಮ ಮನೇಲಿ ಇದೆ ಅದು. ನಮಸ್ಕಾರ ಇಲ್ಲಿ ಬೇರೆ ಬೇರೆ ಥರ ಡ್ರೆಸ್ಸಸ್ ಇದೆ. ಯಾರಿಗೆ ಫುಡ್ ತಿನ್ನಲಿಕ್ಕೆ ತುಂಬ ಇಷ್ಟ ಇಲ್ಲಿ ಬರ್ಬೋದು.
ಫುಡ್ಡನ್ನು ವೆರೈಟಿ ನಾನ್ ವೆಜ್ ವೆಜ್ ಎಲ್ಲ ಇದೆ. ಆದರೆ ನಮಗಂತೂ ಹೊರಗಡೆ ಫುಡ್ ತಿಂದರೆ ಆಗಲ್ಲ. ಸೊ ಏನು ಮಾಡೋದು, ಏನಾದರೂ ತಿನ್ನಬೇಕಂತ ನಾವು ಗೀ ರೈಸ್ ತೆಕ್ಕೊಂಡೆವು. ಆದರೆ ಅದಕ್ಕೆ ಚಿಲ್ಲಿ ಜಾಸ್ತಿ ಹಾಕ್ತಾರೆ, ಇದು ಗ್ರೀನ್ ಚಿಲ್ಲಿ. ಸೊ ಆ ಥರ ತಿಂದರೆ ನನಗೆ ಆಗಲ್ಲ. ಅದರಿಂದಾಗಿ ಅದನ್ನು ನಾನು ಸ್ವಲ್ಪ ತಿಂದುಬಿಟ್ಟೆ. ಏಕೆಂದರೆ ಹೊರಗಡೆ ಫುಡ್ ತಿಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದಾಗಿ ನನಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದಾಗಿ ನೋಡಿ ಚೆನ್ನಾಗಿದೆ ಗೀ ರೈಸ್, ಬಟ್ ಅದು ಸ್ಪೈಸಿ ಸ್ವಲ್ಪ ಜಾಸ್ತಿ ಆದರೆ ಆಗಲ್ಲ. ಅದರಿಂದಾಗಿ ನಾನು ಅಷ್ಟು ತಿನ್ನಲಿಕ್ಕೆ ಹೋಗಿಲ್ಲ. ಬಟ್ ಆಸೆ ಆಗುತ್ತೆ ನನಗೆ ಹೊರಗಡೆ ಹೋದರೆ ಏನೋ ಫುಡ್ ತಿನ್ನಬೇಕು ಅಂತ. ಬಟ್ ಈ ಥರ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ, ಅವಾಯ್ಡ್ ಮಾಡಬೇಕಾಗುತ್ತೆ. ನಾನು ಸ್ವಲ್ಪ ತಿಂದೆ, ಬಟ್ ಗ್ರೀನ್ ಚಿಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇಲ್ಲಾಂದರೆ ಪಿತ್ತ ಪ್ರಾಬ್ಲಮ್ ಈ ಥರ ಇದ್ದಾಗ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಗ್ಯಾಸ್ ಜಾಸ್ತಿ ಫಾರ್ಮ್ ಆಗುತ್ತೆ. ಇಲ್ಲಿ ನಿಮಗೆ ಮಕ್ಕಳಿಗೆಲ್ಲ ಏನೋ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾಯಿತ್ತು. ನಾನು ಹೋಗೋಕೆ ಇರಲಿಲ್ಲ. ಈವ್ನಿಂಗಾಗ ಬೇರೆ ಬೇರೆ ಸ್ಕೂಲಿಂದೆಲ್ಲ ಬರ್ತಿದ್ರು, ಬೇರೆ ಬೇರೆ ಚಿಣ್ಣರ ಲೋಕ ಅಂತ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಆಗ್ತಾಯಿತ್ತು. ಕೇಳ್ತಾ ಇಲ್ವೇನ? ये हैंड वॉश का ये सभी क्या रेट है? अलग अलग रेट क्या? ಇದು ನೋಡಿ ಬ್ಯಾಗ್ ಮ್ಯಾಟ್ರಿಸ್ ನಮ್ಮ ಮನೆ ಮಾತ್ರ ಬರೆಯೋದಲ್ಲಿ. ಗೋಲ್ಡ್ ಮುಟ್ಬೇಡ. ಇಲ್ಲಿ 20 ರೂಪೀಸ್ ಇಯರಿಂಗ್ಸ್ ಎಲ್ಲ ಇತ್ತು. ಸೊ ನಾನು ಒಂದೆರಡು ಬೈ ಮಾಡಿದೆ. 50 ರೂಪೀಸ್ಗೆ 3 ಇಯರಿಂಗ್ಸ್ ತೆಕ್ಕೊಂಡೆ ಚಿಕ್ಕ ಚಿಕ್ಕದು. ಹಾಗೆ 50 ರೂಪೀಸದು ಆ ಸೈಡೆಲ್ಲ 50 ರೂಪೀಸದು ಇಯರಿಂಗ್ಸ್ ಇದೆ. ಇಲ್ಲಿ ನಿಮಗೆ 600 ರೂಪೀಸಿಗೆ ವಿತ್ ಪ್ಯಾಂಟ್ ಶಾಲ್ ಟಾಪ್ ಸಿಗುತ್ತೆ ಅಂತ ಹೇಳಿದರು. ಬಟ್ ನನಗೆ ಅಷ್ಟು ಮೆಟೀರಿಯಲ್ ಆಗಲಿ ಕ್ವಾಲಿಟಿ ಆಫ್ ಡ್ರೆಸ್ ಅಷ್ಟು ಇಷ್ಟ ಆಗಿಲ್ಲ. ಒಂದು ಸ್ವಲ್ಪ ಓಲ್ಡ್ ಡ್ರೆಸ್ ಥರ ಕಂಡಿತ್ತು, ಅದಕ್ಕೆ ನಾನು ಬೈ ಮಾಡಿಲ್ಲ. ಬಟ್ 600 ವರ್ತ್ ಅಂತ ಅಂದ್ಕೊಂಡು ನಾನು ಮತ್ತೆ ರಿಟರ್ನ್ ಬಂದರೆ ಅಷ್ಟು ನನಗೆ ಇಷ್ಟ ಆಗಿಲ್ಲ. ನೋಡಿ ಇದು ನೋಡಿ 600 ರೂಪೀಸ್. ಬಟ್ ಡೈರೆಕ್ಟಾಗಿ ನೋಡುವಾಗ ಸ್ವಲ್ಪ ಓಲ್ಡ್ ಫ್ಯಾಷನ್ ಓಲ್ಡ್ ಮೆಟೀರಿಯಲ್ ಆ ಥರ ಓಲ್ಡ್ ಥರ ಕಾಣುತ್ತೆ. ನಿಮಗೆ ಅದಕ್ಕಿಂತ ಚೆನ್ನಾಗಿರೋದು ಸಿಗ್ಬೋದು. ನಾನು ತಿನ್ನಲ್ಲ.
ತುಂಬ ವಿಶ್ವಾಸ ಈ ಗಡಿ ಬಗ್ಗೆ ಬರೆದಾಗ ಜನ ನೋಡ್ತಾ ಇದ್ರು. ಹಾಗಾಗಿ ತುಂಬ ನೀವು ಭಾಳ ಹತ್ತಿರದಿಂದ ನೋಡಿರಿ, ಭಾಳ ಹಿಂದಿನಿಂದ ನೋಡಿದ್ದೀರಿ. ನಾನು ಕೆಲವೊಂದು ನಿಮ್ಮ ಬರಹ ಮತ್ತು ನಿಮ್ಮ ಪುಸ್ತಕಗಳು ಮತ್ತು ನೀವು ಕೆಲವರಿಗೆ ಮಾರ್ಗದರ್ಶನ ನೀಡಿರೋದು ಅವೆಲ್ಲ ನೋಡಿದಾಗ ಕೃಷಿ ವಿಜ್ಞಾನದ ಹಿನ್ನೆಲೆ ಇನ್ನೂ ಒಂದು ಸ್ವಲ್ಪ ಹಿಂದೆ ಇದೆ. ಕೃಷಿ ವಿಜ್ಞಾನ Something that I have realized in the course of my work is that I don't look for something that's based on a current affair, necessarily when I'm looking for a great novel. I'm just looking for someone who can bring any story with